ಅವ್ರ ಹತ್ರ ಇದೆ. ನಮ್ಮ ಲೀಡರ್ ಇಲ್ದಂಗೆ ನಾವು ಏನು ಮಾಡಲ್ಲ. ಯಾಕಂದ್ರೆ ನಮ್ಮ ಬಹಳಷ್ಟು ಲೀಡರ್ನ ಅರೆಸ್ಟ್ ಮಾಡಿದ್ದಾರೆ. ಅವರು ಇಲ್ಲಿ ಬರಬೇಕಿಲ್ಲ, ನಮ್ಮನ್ನ ಅಲ್ಲಿ ಕರ್ಕೊಂಡು ಹೋಗ್ಬೇಕು. ಅವ್ರು ಬರೋವರಿಗಂತೂ ನಾವು ಇಲ್ಲಿ ಹೋಗಿ ಬರಲ್ಲ. ನಮ್ಮನ್ನಾದ್ರೂ ಅರೆಸ್ಟ್ ಮಾಡಿ ಅಲ್ಲಿ ಕರ್ಕೊಂಡು ಹೋಗ್ರಿ, ಅಥವಾ ಅವ್ರನ್ನ ಬಿಡುಗಡೆ ಮಾಡಿ ನಮ್ಮ ಹತ್ರ ಕರ್ಕೊಂಡು ನೀವು ಹೇಳ್ರಿಗಾದ್ರೆ ಮಾಡಿ ನೀವು ನಾವೇನ್ ಮಾಡ್ತಾ ಇದ್ವಿ, ಶಾಂತ ರೀತಿಯಿಂದ ಹೋರಾಟ ಮಾಡ್ತಿದ್ವಿ. ಶಾಂತ ರೀತಿಯಿಂದ ಹೋರಾಟ ಮಾಡ್ತಿರೋಣ ನೀವು ಅರೆಸ್ಟ್ ಮಾಡ್ತಿದ್ರೆ ಅರ್ಥ ಏನು? ಏನ್ ಮಾಡಿರಿ? ಅವ್ರು ಗೆಲ್ಲಿದ್ರಿ, ಬಂಧನ ಮಾಡಿ ಈಗ ಬಿಡುಗಡೆ ಮಾಡಲೇಬೇಕು, ಮಾಡಲೇಬೇಕು, ಮಾಡಲೇಬೇಕು. ಹೋರಾಟಗಾರರನ್ನು ಬಿಡುಗಡೆ ಮಾಡಲೇಬೇಕು, ಮಾಡಲೇಬೇಕು, ಮಾಡಲೇಬೇಕು. ಪೊಲೀಸರು ಬಂಧಿಸುವಂತಹ ನಮ್ಮ ಲೀಡರ್ಗಳು ಈ ಕೂಡಲೇ ಬಿಡುಗಡೆ ಮಾಡಬೇಕು, ಮಾಡಲೇಬೇಕು, ಮಾಡಲೇಬೇಕು. ಹೊಸಪೇಟೆ ಪೊಲೀಸ್ ದೌರ್ಜನ್ಯಕ್ಕೆ ಹೇಳಿದ್ದಾರೆ. ಶಾಂತಿಯುತ ಹೋರಾಟ ಮಾಡುತ್ತಿರುವ ಹೋರಾಟಗಾರರನ್ನ ದೌರ್ಜನ್ಯಕ್ಕೆ ತೆಗೆದುಕೊಂಡು ಪೊಲೀಸರಿಗೆ ಹೇಳಿದ್ದಾರೆ. ಹೊಸಪೇಟೆ ಪೊಲೀಸರ ದೌರ್ಜನ್ಯಕ್ಕೆ ಹೇಳಿದ್ದಾರೆ. ಹೋರಾಟಗಾರರನ್ನ ಬಂಧಿಸುತ್ತಿರುವ ಪೊಲೀಸ್ ಅಧಿಕಾರಿಗಳಿಗೆ ಹೇಳಿದ್ದಾರೆ. ಹೋರಾಟ ಮಾಡುತ್ತಿರುವ ಹೋರಾಟಗಾರರನ್ನ ಬಂಧಿಸುತ್ತಿರುವ ಪೊಲೀಸರಿಗೆ ಹೇಳಿದ್ದಾರೆ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಪೊಲೀಸ್ ದೌರ್ಜನ್ಯಕ್ಕೆ ಧಿಕ್ಕಾರ, 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 ಧಿಕ್ಕಾರ. ಹೋರಾಟಗಾರರ ಬಿಡುಗಡೆ ಆಗಲೇಬೇಕು, ಆಗಲೇಬೇಕು, ಆಗಲೇಬೇಕು. ಹೋರಾಟಗಾರರ ಬಿಡುಗಡೆ ಆಗಲೇಬೇಕು, ಆಗಲೇಬೇಕು, ಆಗಲೇಬೇಕು. ಹೋರಾಟಗಾರರ ಬಿಡುಗಡೆ ಆಗಲೇಬೇಕು, ಆಗಲೇಬೇಕು, ಆಗಲೇಬೇಕು. ಕೊಡಲೇಬೇಕು, 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 ಕೊಡಲೇಬೇಕು. ಪೇಟೆಯಲ್ಲಿ ಯಾರ್ಯಾರು ಹೇಗೆ ಹೋರಾಟ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸೋಮಶೇಖರ್ ಬಣ್ಣದ ಮನೆಯವರಾಗ್ಲಿ, ಸಂವಿಧಾನ ಸಂರಕ್ಷಣಾ ಸಮಿತಿ ಆಗಲಿ, ಇಲ್ಲಿಯ SFI DYFI ಅಂತ ಸಂಘಟನೆಗಳಾಗಲಿ ದಶಕಗಳಿಂದ ಕೆಲಸ ಮಾಡ್ತಾ ಇದ್ದೇವೆ. ನಾವ್ಯಾರು ಕೂಡ ಸಮಾಜಘಾತಕರಲ್ಲ, ನಾವ್ಯಾರು ಕೂಡ ಸಮಾಜದ ಶಾಂತಿಯನ್ನು ಕೆಡಿಸೋರಲ್ಲ. ಆದರೆ ಏಕಾಏಕಿ ಅವರನ್ನು ಎತ್ಕೊಂಡು ಹೋಗಿರುವಂಥದ್ದು ಶಾಂತಿಗೆ ಪೊಲೀಸ್ ಇಲಾಖೆ ಪ್ರಚೋದನೆ ಕೊಡ್ತಾ ಇದೆ. ನಾವು ಶಾಂತಿ ಭಂಗ ಮಾಡೋದಕ್ಕೆ, ಅಥವಾ ನೀವು ಇಷ್ಟು ಜನ ಸ್ಟ್ರೈಕ್ ಮಾಡ್ತಾ ಇರೋದು ಸಾಲದಿಲ್ಲ, ಇನ್ನೂ ಸ್ವಲ್ಪ ಜಾಸ್ತಿ ಜನರನ್ನ ಕರ್ಕೊಂಡು ಬರ್ರಿ, ಅದಕ್ಕೆ ನಾವು ನಿಮ್ಮನ್ನು ಟೆನ್ಷನ್ ಮಾಡ್ತಾ ಇದ್ದೀವಿ, ಪ್ರಚೋದನೆ ಕೊಡ್ತಾ ಇದ್ದೀವಿ ಅನ್ನೋ ಕಾರಣಕ್ಕಾಗಿ ಏನಾದರೂ ನಮ್ಮ ಸೋಮಶೇಖರ್ ಬಣ್ಣದ ಮನೆ ಮತ್ತು ಅವರ ಅನೇಕ ಸಂಘ, ಕೃಷ್ಣ, ಮಾರಪ್ಪ, ಅವರನ್ನ ವೆಂಕಟೇಶ್, ಇವ್ರನ್ನೆಲ್ಲ ವಿದ್ಯಾರ್ಥಿಗಳಿಗೆ ಪ್ರಚೋದನೆ ಕೊಡುವುದಕ್ಕಾಗಿ ಪೊಲೀಸ್ ಇಲಾಖೆ ಬಂಧಿಸಿದೆ ಅಂತೇಳಿ ನಾವು ಅರ್ಥ ಮಾಡಿಕೊಳ್ತೇವೆ. ಮತ್ತು ಖಂಡಿತವಾಗಿ ಅವರ ಸವಾಲನ್ನು ನಾವು ಸ್ವೀಕರಿಸ್ತೇವೆ. ಅಕಸ್ಮಾತ್ ಈ ಕೂಡಲೇ ಅವರನ್ನು ಬಿಡುಗಡೆ ಮಾಡದೆ ಹೋದರೆ ನಾವು ಈ ಘಟನೆಯನ್ನು ಇನ್ನಷ್ಟು ತೀವ್ರವಾಗಿ ಸವಾಲಾಗಿ ತೆಗೆದುಕೊಳ್ತೇವೆ. ನಾವು ಈ ಕ್ಷಣ ಇಲ್ಲಿಂದ ನಾವು ಆಗ್ರಹ ಮಾಡ್ತಾ ಇದ್ದೇವೆ, ಈ ಕೂಡಲೇ ಅವರನ್ನು ಬಿಡುಗಡೆ ಮಾಡಬೇಕು, ಬಿಡುಗಡೆ ಮಾಡಿ ಮುಷ್ಕರ ಮಾಡ್ತಾ ಇರುವಂಥ ಸ್ಥಳದಲ್ಲಿ ಕರ್ಕೊಂಡು ಬರಬೇಕು ಅಂತ ಹೇಳಿ ನಾವು ಶಾಂತಿಯುತವಾಗಿಯೇ ಆಗ್ರಹ ಮಾಡ್ತಾ ಇದ್ದೇವೆ. ಅವರನ್ನು ಈ ಕೂಡಲೇ ಬಿಡುಗಡೆ ಮಾಡಲಿಲ್ಲ ಅಂತಂದರೆ ತಾವು ನಮ್ಮನ್ನು ಪ್ರಚೋದನೆ ಮಾಡ್ತಾ ಇದ್ದೀರಿ ಅಂತ ಅರ್ಥ ಆಗ್ತದೆ ಅಂತ ಹೇಳಿ ನಾನು ಈ ಮೂಲಕ ಹೇಳಕ್ಕೆ ಬಯಸ್ತಾ ಇದ್ದೇನೆ. ನಮಸ್ಕಾರ.